ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ಅರಣ್ಯ ವಲಯದಲ್ಲಿ ನಿರಂತರವಾದ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು, ಮಹದೇವಪ್ಪ ಎಂಬ ರೈತನ ಜಮೀನಿಗೆ ಪ್ರವೇಶಿಸಿದ ಕಾಡಾನೆಗಳು ಟೊಮೆಟೊ ಬೆಳೆಯನ್ನು ನಾಶಪಡಿಸಿದ ಹಿನ್ನೆಲೆ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆ ಉಂಟಾಗಿದೆ. ಫಸಲು ಕೈ ಸೇರುವ ಮೊದಲೇ ಕಾಡಾನೆಗಳ ಹಾವಳಿಯಿಂದ ಮಣ್ಣು ಪಾಲಾಗ್ತಾ ಇದೆ. ಕೃಷಿ ಪಂಪ್ ಸೆಟ್, ಬೋರ್ವೆಲ್, ಶೆಡ್ ಸೇರಿದಂತೆ ಇತರ ಕೃಷಿ ಪರಿಕರಗಳನ್ನು ಕಾಡಾನೆಗಳು ತುಳಿದು ನಾಶಪಡಿಸಿದೆ. ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಡಾನೆಗಳ ಉಪದ್ರವವನ್ನು ಸಹಿಸಿ ಸಾಗದ ರೈತರು ಆತ್ಮಹತ್ಯೆ ಒಂದೇ ದಾರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯ ರೈತರು ತಿರುಗಿಬಿದ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ಸಿಬ್ಬಂದಿಗಳನ್ನು ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಒಂದು ಅಣ್ಣ ಸರ್, ನಿಂಗರಾಜ್ ಅವರೇ ಸರ್ ನಮಸ್ತೆ. ಒಂದ್ ಎಕರೆ ಟೊಮೊಟೊ 25 ರೂಪಾಯಿ ಲೇಖಳಿ ಸರ್. ನೀವು ಜಾಸ್ತಿ ಮಾಡಿ ಸರ್. 400-500 ಬಾಕ್ಸ್ ಎಷ್ಟಾಯ್ತು ಸರ್? ಸರ್ ಜಾಸ್ತಿ ಮಾಡಿ 4 ಟನ್ ದುಡ್ಡು ಕೊಟ್ಬಿಡಿ ಸರ್. ನೀವು ಅಷ್ಟೇ ನಮ್ದು. ನಾವು ರೋಗ ಕುಡಿಯೋದಂತ ಗ್ಯಾರಂಟಿ. ನಮ್ಗೆ ಯಾರು ಬೇಡ. ಇಲ್ಲ ಕರೆಂಟ್ ಕುಡಿಯಾಕ ಕರೆಂಟ್ ಕೊಡ್ತೀವಿ ನಾವು ಅಷ್ಟೇ. ಅವ್ರು ಅದೇನಾದ್ರು ಮಾಡ್ಕೊಂಡು ಇದ್ರ ಬರ್ಕೊಟ್ಬಿಡಿಂದ ತಗೊಂಡು ಹೋಗ್ಬಿಡು. ನಮ್ಮ ಗಂಟೆ ಅವರು ಯಾರು ಬೇಡ, ಅವರು ಬೇಡ, ಇವ್ರು ಬೇಡ, ಯಾರು ಬೇಡ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.